ಉಪಚುನಾವಣೆಗೆ ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಈಗ ಘೋಷಣೆ ಮಾಡಲಾಗಿದೆ. ದಾವಣಗೆರೆ ಹಾಗೂ ಬಾಗಲಕೋಟೆಗೆ ಅಭ್ಯರ್ಥಿಗಳ ಹೆಸರನ್ನ ಈಗ ಅಧಿಕೃತವಾಗಿ ಪ್ರಕಟಿಸಿದೆ ಕಾಂಗ್ರೆಸ್. ಎರಡೂ ಕಡೆಗಳಲ್ಲೂ ಕೂಡ ಕುಟುಂಬಗಳಿಗೆ ಮಣೆ ಹಾಕಿದೆ ಕಾಂಗ್ರೆಸ್. ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಸಮರ್ಥ ಶಾಮನೂರ್ಗೆ ಟಿಕೆಟ್ ಸಿಕ್ಕಿದೆ. ಸಾಕಷ್ಟು ಕುತೂಹಲ ಕೆರಳಿಸಿತ್ತು, ಯಾರಿಗೆ ಇಲ್ಲಿ ಟಿಕೆಟ್ ಸಿಗುತ್ತೆ ಅಂತ ಹೇಳಿ. ಕೊನೆಗೂ ಕೂಡ ಸಮರ್ಥ ಶಾಮನೂರ್ಗೆ ಟಿಕೆಟ್ ಫೈನಲ್ ಮಾಡಲಾಗಿದೆ. ಇನ್ನು ಮತ್ತೊಂದು ಕಡೆಯಲ್ಲಿ ಬಾಗಲಕೋಟೆಯಲ್ಲಿ ಮೇಟಿ ಪುತ್ರ ಉಮೇಶ್ ಮೇಟಿಗೆ ಟಿಕೆಟ್ ನೀಡಲಾಗಿದೆ. ನಾಮಪತ್ರ ಸಲ್ಲಿಸೋದಕ್ಕೆ ನಾಳೆಯೇ ಕೊನೆಯ ದಿನ. ಹೀಗಾಗಿ ಅಂತಿಮ ಕ್ಷಣದಲ್ಲಿ ಈಗ ಟಿಕೆಟ್ ಅನೌನ್ಸ್ ಮಾಡಿದೆ ಕಾಂಗ್ರೆಸ್. ದಾವಣಗೆರೆಗೆ ಸಮರ್ಥ್ಗೆ ಕಾಂಗ್ರೆಸ್ ಟಿಕೆಟ್ ಅನ್ನ ಘೋಷಣೆ ಮಾಡಿರೋದು. ಸಾಕಷ್ಟು ಪೈಪೋಟಿ ಇತ್ತು, ಸಾಕಷ್ಟು ಕುತೂಹಲ ಇತ್ತು. ಜನರಿಗೆ ಏನ್ ಹೇಳಕ್ ಬಯಸ್ತಾರೆ ಅಂದ್ರೆ ಒಂದ್ ಕಡೆ ಬಿಜೆಪಿ ಅವರು ಒಂದು ಪ್ರಚಾರ ಮಾಡ್ತಾ ಇದ್ರು, ಇದ್ರು ಶ್ರೀಮಂತಿಕೆ ವರ್ಸಸ್ ಬಡವರು ಚುನಾವಣೆ ಅಂತ ಹೇಳಿ. ಸರ್ ಅವರು ಅವ್ರ ರಿಟರ್ನ್ಸ್ ಎಲ್ಲ ಫೈಲ್ ಮಾಡಿದ್ರು. ಅವ್ರದ್ದು ಎಷ್ಟೈತಿ ನಂದು ಎಷ್ಟೈತಿ ನೋಡ್ರಿ ಸರ್, ಅದಾದ್ಮೇಲೆ ಮಾತಾಡೋಣ. ಸುಮ್ನೆ ಏನೇನೋ ಮಾತಾಡೋದು ಇಲ್ಲ. ಫ್ಯಾಕ್ಟ್ಸ್ ಏನೈತಿ, ಎವಿಡೆನ್ಸ್ ಏನೈತಿ ಮುಂದಾಕ್ರಿ, ಅದಾದ್ಮೇಲೆ ಹೇಳ್ರಿ. ಜನರಿಗೆ ಬಳಿ ಪ್ರಮುಖವಾಗಿ ಜನರ ಬಳಿ ಯಾವ ವಿಚಾರ ಇಟ್ಕೊಂಡು ಹೋಗ್ತೀರಿ ಸರ್ ಈ ಬಾರಿ? ಹ್ಞೂ, ಮೇನ್ ಉದ್ಯೋಗ ರೀ, ಮೇನ್ ಬೇಕಿರೋದು ಉದ್ಯೋಗ. ಈಗ ಏನಾಗೈತಿ, ದಾವಣಗೆರೆ ಉತ್ತರ ದಕ್ಷಿಣ ನೋಡಿದಾಗ ದಾವಣಗೆರೆ ದಕ್ಷಿಣನೇ ಹಳೆಯೂರು, ಉತ್ತರದ ಕಡೆನೇ ಬೆಳೆದೈತಿ. ನಾನು ಉತ್ತರನಲ್ಲಿ ಇರೋರೆಲ್ಲರೂ ಹಳೆಯೂರಿಂದಾನೇ ಹೋಗಿರೋದು ಆ ಕಡೆ. ಸೊ ಅದಕ್ಕೆ ಈಗ ದಕ್ಷಿಣನಲ್ಲಿ ಇವೆಲ್ಲ ಈಗೇನು ವಿದ್ಯಾ ಕೇಂದ್ರ ಆಗಿದೆ ದಾವಣಗೆರೆ ನಮ್ಮ ಕರ್ನಾಟಕನಲ್ಲಿ, ಅದು ಜಾಸ್ತಿ ಉತ್ತರನಲ್ಲೇ ಐತಿ. ದಕ್ಷಿಣನಲ್ಲೂ ನರ್ಸಿಂಗ್ ಕಾಲೇಜು ಎಲ್ಲವೂ ಇದ್ದಾವೆ. ಬಟ್ ಅದನ್ನು ಒಂದು ಕ್ಲಸ್ಟರ್, ಎಜುಕೇಷನ್ ಕ್ಲಸ್ಟರ್ ಒಂದು ಕ್ರಿಯೇಟ್ ಮಾಡಬೇಕು ಇಲ್ಲಿ ಅಂತ ನನ್ನ ಇಷ್ಟ, ನನ್ನ ಆಸೆ. ನಾವು ಮಾಡ್ತೀವಿ. ತಾತನವರ ಕ್ಷೇತ್ರವನ್ನ ಅಂದ್ರೆ ಮಾದರಿ ಕ್ಷೇತ್ರ ಮಾಡಬೇಕು ಅನ್ನೋದು. ಹ್ಞೂ ರೀ, ಡೆಫಿನೆಟ್ಲಿ ಸರ್. ಇದಿಷ್ಟು ಸಮರ್ಥ ಶಾಮನೂರ್ ಅವರು ಹೇಳ್ತಾ ಇರುವಂತ ಮಾತು. ಕ್ಯಾಮರಾಮನ್ ಕಿರಣ್ ಜೊತೆ ಮಹಂತೇಶ್ ಕುರುಬೇಟ್, ಏಷ್ಯನ್ ನೆಟ್ ನ್ಯೂಸ್, ದಾವಣಗೆರೆ. ಉಪಚುನಾವಣೆಗೆ ಕಾಂಗ್ರೆಸ್ ಅಭ್ಯರ್ಥಿಗಳ ಹೆಸರು ಈಗ ಪ್ರಕಟ ಆಗಿದೆ. ದಾವಣಗೆರೆ ಹಾಗೂ ಬಾಗಲಕೋಟೆಗೆ ಅಭ್ಯರ್ಥಿಗಳ ಹೆಸರನ್ನ ಕಾಂಗ್ರೆಸ್ ಈಗ ಘೋಷಣೆಯನ್ನ ಮಾಡಿದೆ. ಎರಡು ಕಡೆ ಕುಟುಂಬಕ್ಕೆ ಮಣೆ ಹಾಕಿರೋದು ಕಾಂಗ್ರೆಸ್. ಸಮರ್ಥ ಶಾಮನೂರು ದಾವಣಗೆರೆ ದಕ್ಷಿಣ ಕ್ಷೇತ್ರದಿಂದ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾ ಇದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ. ಇನ್ನು ಮತ್ತೊಂದು ಕಡೆಯಲ್ಲಿ ಬಾಗಲಕೋಟೆಯಿಂದ ಉಮೇಶ್ ಮೇಟಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾ ಇದ್ದಾರೆ. ತೀವ್ರ ಕುತೂಹಲ ಕೆರಳಿಸಿತ್ತು ಎರಡೂ ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ನಿಂದ ಯಾರು ಅಭ್ಯರ್ಥಿಗಳು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಸಮರ್ಥ ಶಾಮನೂರ್ ಅವರಿಗೆ ಅಧಿಕೃತವಾಗಿ ಘೋಷಣೆ ಆಗಿರುವಂತದ್ದು. ಸದ್ಯ ಸಮರ್ಥ ಶಾಮನೂರ್ ಅವರು ನಮ್ಮ ಜೊತೆಗಿದ್ದಾರೆ. ಇಂದು ಅಧಿಕೃತವಾಗಿ ಘೋಷಣೆ ಆದ ಬಳಿಕ ತಾಯಿ ದುಗ್ಗಮ್ಮ ದೇವಿ, ಮಧ್ಯ ಕರ್ನಾಟಕ ದಾವಣಗೆರೆಯ ಶಕ್ತಿ ದೇವತೆ ದುಗ್ಗಮ್ಮ ದೇವಿಯ ದರ್ಶನವನ್ನು ಪಡೆದು ಆಶೀರ್ವಾದವನ್ನು ಪಡೆದಿದ್ದಾರೆ. ಸರಿ, ಅಧಿಕೃತವಾಗಿ ಘೋಷಣೆ ಆಗಿದೆ. ಏನ್ ಹೇಳಕ್ ಬಯಸ್ತೀರಿ ಮೊದಲು ರಿಯಾಕ್ಷನ್? ಇಲ್ರಿ, ನಾವು ಈಗ ಬರೇ ದುಗ್ಗಮ್ಮನ್ ದೇವಿ ಗುಡಿಗೆ ಹೋಗೋಣ ಇವತ್ತ ಅಂತ ಬಂದಿದ್ವಿ. ಒಳಗ್ ಒಂದ್ ಹೆಜ್ಜೆ ಹಿಡಿದ್ವಿ, ಕೈ ಮುಗಿದ್ವಿ, ಅವಾಗೆ ಘೋಷಣೆ ಆಗ್ಬಿಡ್ತು. ಬಹಳ ಇಷ್ಟ ಆಯ್ತು, ಬಹಳ ಸಂತೋಷ ಆಯ್ತು. ಎಲ್ಲರೂ ನಮ್ಮವ್ರ ಜೊತೆನೆ ಈಗ ದೇವಿ ಆಶೀರ್ವಾದನೂ ಸಿಕ್ತು, ಅಜ್ಜಾರ ಆಶೀರ್ವಾದ ಐತಿ, ಆಮೇಲೆ ಇಲ್ಲಿ ಇರೋರು ಎಲ್ಲಾರ್ದು ಜನದ ಆಶೀರ್ವಾದ ಐತಿ. ನಮ್ ಮುಂದೆ ಎಲೆಕ್ಷನ್ ಅಲ್ಲಿ ಗೆಲ್ತೀವಿ ಕಾಂಗ್ರೆಸ್ ಅಂತ ಒಂದ್ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಸಿದ್ಧಾರ್ಥಿದ್ರ ನಡುವೆ ಅಂದ್ರೆ ಅಲ್ಪಸಂಖ್ಯಾತ ಸಮುದಾಯ ಒಂದ್ ಕಡೆ ಒತ್ತಾಯ ಮಾಡ್ತಾ ಇತ್ತು. ನೀವು ಎಲ್ಲರ ಮನವೊಲಿಸುವ ಕಾರ್ಯದಲ್ಲಿ ತೊಡಗಿದ್ರಿ, ಈಗಾಗಲೇ ಕ್ಷೇತ್ರದಲ್ಲಿ ಓಡಾಟ ಮಾಡಿದ್ರಿ. ಏನ್ ಹೇಳಕ್ ಬಯಸ್ತೀರಿ? ಇಲ್ರಿ, ಈಗ ಎಲ್ಲ ಕಡೆ ಒಬ್ರಿಬ್ರು ಕೇಳ್ತಾರೆ, ಟಿಕೆಟ್ ಕೇಳ್ತಾರೆ. ಆದ್ರೆ ನಾವು ಈಗ ನೀವು ಈ ಪೂರ್ತಿ ದಿನ ನಮ್ಮ ಜೊತೆ ಅಡ್ಡಾಡಿದ್ರೆ ಎಲ್ಲರ ಮನೆಗೆ ಹೋಗ್ತಿರ್ತೀವಿ, ಎಲ್ಲ ವರ್ಗದ ಜನ ಮನೆಗೆ ಹೋಗ್ತಿದ್ವಿ. ಎಲ್ಲರ ಆಶೀರ್ವಾದ ನಮ್ಮ ಜೊತೆ ಐತಿ, ಗೆಲ್ತೀವಿ. ತಾತ ಪ್ರತಿನಿಧಿಸಿದಂತಹ ಕ್ಷೇತ್ರ 2008ರಿಂದ ಈ ಕ್ಷೇತ್ರ ರಚನೆ ಆದಾಗಿಂದಲೂ ಸಹ ನಿಮ್ಮ ಕುಟುಂಬದ ಹಿಡಿತದಲ್ಲಿರುವಂತದ್ದು ಎಲ್ಲರೂ ಸಹ ಚಿರಪರಿಚಿತ. ಸೊ ಇದೇನು ಪ್ಲಸ್ ಪಾಯಿಂಟ್ ಆಗುತ್ತೆ, ಏನ್ ಜನರಿಗೆ ಏನ್ ಬಯಸ್ತೀರಿ? ಯಾಕಂದ್ರೆ ಜನ ಶಾಮನೂರ್ ಅಂದ್ರೆ ಒಂದು ಬೆಲೆ ಐತ್ರಿ, ಶಾಮನೂರ್ ಅಂದ್ರೆ ಹೆಸರಂದ್ರೆ ವಿಶ್ವಾಸ ಐತಿ, ಶಾಮನೂರ್ ಅಂದ್ರೆ ಕೆಲಸ ಮಾಡ್ತಾರೆ, ಕೆಲ್ಸಕ್ಕೆ ಮಾಡಿಸ್ತಾರೆ. ಅದಕ್ಕೆ ಅದು ಮುಂದೆ ಅದೇ ಹೆಸರಿಗೆ ಜನ ಬೆಂಬಲಿಸ್ತಾರೆ ಅಂತ ನಾನು ಹೇಳ್ತೀನಿ. ತಂದೆಯವರು ಸಚಿವರಾದಂತವರು, ತಾಯಿಯವರು ಸಂಸದರಲ್ಲಿದ್ದಾರೆ, ಒಬ್ರು ಕ್ಯಾಬಿನೆಟ್ ಅಲ್ಲಿ, ಒಬ್ರು ಸಂಸತ್ನಲ್ಲಿ, ಈಗ ಒಬ್ರು ಶಾಸಕರಾಗಿ ವಿಧಾನಸಭೆಯಲ್ಲಿ ಇರ್ತಾರ. ಹ್ಞೂನ್ರಿ, ನಿಮ್ಮೆಲ್ಲರ ಆಶೀರ್ವಾದ ಇರ್ತೈತಿ, ನಾವು ಮಾಡ್ತೀವಿ. ಹ್ಞೂನ್ರಿ, ಜನರಿಗೆ ಏನ್ ಹೇಳಕ್ ಬಯಸ್ತಾರೆ ಅಂದ್ರೆ ಒಂದ್ ಕಡೆ ಬಿಜೆಪಿ ಅವರು ಒಂದು ಪ್ರಚಾರ ಮಾಡ್ತಾ ಇದ್ರು, ಇದ್ರು ಶ್ರೀಮಂತಿಕೆ ವರ್ಸಸ್ ಬಡವರು ಚುನಾವಣೆ ಅಂತ ಹೇಳಿ. ಹ್ಞೂನ್ರಿ ಸರ್, ಅವರು ಅವ್ರ ರಿಟರ್ನ್ಸ್ ಎಲ್ಲ ಫೈಲ್ ಮಾಡಿದ್ರು. ಅವ್ರದ್ದು ಎಷ್ಟೈತಿ ನಂದು ಎಷ್ಟೈತಿ ನೋಡ್ರಿ ಸರ್, ಅದಾದ್ಮೇಲೆ ಮಾತಾಡೋಣ. ಸುಮ್ನೆ ಏನೇನೋ ಮಾತಾಡೋದು ಇಲ್ಲ. ಫ್ಯಾಕ್ಟ್ಸ್ ಏನೈತಿ, ಎವಿಡೆನ್ಸ್ ಏನೈತಿ ಮುಂದಾಕ್ರಿ, ಅದಾದ್ಮೇಲೆ ಹೇಳ್ರಿ. ಜನರಿಗೆ ಬಳಿ ಪ್ರಮುಖವಾಗಿ ಜನರ ಬಳಿ ಯಾವ ವಿಚಾರ ಇಟ್ಕೊಂಡು ಹೋಗ್ತೀರಿ ಸರ್ ಈ ಬಾರಿ? ಹ್ಞೂ, ಮೇನ್ ಉದ್ಯೋಗ ರೀ, ಮೇನ್ ಬೇಕಿರೋದು ಉದ್ಯೋಗ. ಈಗ ಏನಾಗೈತಿ, ದಾವಣಗೆರೆ ಉತ್ತರ ದಕ್ಷಿಣ ನೋಡಿದಾಗ ದಾವಣಗೆರೆ ದಕ್ಷಿಣನೇ ಹಳೆಯೂರು, ಉತ್ತರದ ಕಡೆನೇ ಬೆಳೆದೈತಿ.
ಆಮೇಲೆ ಉತ್ತರನಲ್ಲಿ ಇರೋರೆಲ್ಲರೂ ಹಳೆಯೂರಿಂದಾನೇ ಹೋಗಿರೋದು ಆ ಕಡೆ. ಸೊ ಅದಕ್ಕೆ ಈಗ ದಕ್ಷಿಣನಲ್ಲಿ ಇವೆಲ್ಲ ಈಗೇನು ವಿದ್ಯಾಕೇಂದ್ರ ಆಗೈತೆ ದಾವಣಗೆರೆ ನಮ್ಮ ಕರ್ನಾಟಕನಲ್ಲಿ, ಅದು ಜಾಸ್ತಿ ಉತ್ತರನಲ್ಲಿ ಐತಿ. ದಕ್ಷಿಣನಲ್ಲೂ ನರ್ಸಿಂಗ್ ಕಾಲೇಜು ಎಲ್ಲವೂ ಇದ್ದಾವೆ. ಬಟ್ ಅದನ್ನು ಒಂದು ಕ್ಲಸ್ಟರ್, ಎಜುಕೇಷನ್ ಕ್ಲಸ್ಟರ್ ಒಂದು ಕ್ರಿಯೇಟ್ ಮಾಡಬೇಕು ಇಲ್ಲಿ ಅಂತ ನನ್ನ ಇಷ್ಟ, ನನ್ನ ಆಸೆ. ನಾವು ಮಾಡ್ತೀವಿ. ತಾತನವರ ಕ್ಷೇತ್ರವನ್ನ ಅಂದ್ರೆ ಮಾದರಿ ಕ್ಷೇತ್ರ ಮಾಡ್ಬೇಕು ಅನ್ನೋದು. ಹ್ಞೂ ರೀ ಡೆಫಿನೆಟ್ಲಿ ಸರ್. ಥ್ಯಾಂಕ್ ಯು. ಇದಿಷ್ಟು ಸಮರ್ ಶಾಮ್ನೂರ್ ಅವರು ಹೇಳ್ತಾ ಇರುವಂತ ಮಾತು. ಕ್ಯಾಮರಾಮನ್ ಕಿರಣ್ ಜೊತೆ ಮಹಾಂತೇಶ್ ಕುರುಬೇಟ್, ಏಷ್ಯನ್ ನೆಟ್ ನ್ಯೂಸ್, ದಾವಣಗೆರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.